ನಮಸ್ತೆ, BNTV ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಇನ್ನೇನು ಮುಗ್ದೇ ಹೋಗುತ್ತೆ. ಮನೆಯೊಳಗೆ ಒಟ್ಟು 9 ಮಂದಿ ಸದಸ್ಯರಲ್ಲಿ 5 ಮಂದಿ ಬಿಗ್ ಬಾಸ್ ಫಿನಾಲೆಗೆ ಎಂಟ್ರಿ ಆಗ್ತಾರೆ. ಈಗಾಗಲೇ ಬಿಗ್ ಬಾಸ್ ಫಿನಾಲೆಗೆ ಒಬ್ಬರಿಗೆ ಟಿಕೆಟ್ ಸಿಕ್ಕಿದೆ. ಉಳಿದ 8 ಮಂದಿಯಲ್ಲಿ 5 ಮಂದಿ ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಇದ್ದಾರೆ. ಇಂದು ಕಿಚ್ಚನ ಪಂಚಾಯಿತಿ ಕಳೆದ 1 ವಾರದಲ್ಲಿ ಮನೆಯೊಳಗೆ ನಡೆದ ಹೈ ಡ್ರಾಮಾ, ಆಟ, ಕಿತ್ತಾಟ, ಮೈಂಡ್ ಗೇಮ್ಗಳ ಬಗ್ಗೆ ಚರ್ಚೆಯಾಗುತ್ತೆ. ಈಗಾಗಲೇ ಎಲಿಮಿನೇಷನ್ ನಾಮಿನೇಟ್ ಆಗಿರುವ 5 ಮಂದಿಯಲ್ಲಿ ಹೊರಗೆ ಹೋಗುವ ಸ್ಪರ್ಧಿಯ ಹೆಸರು ಕಿಚ್ಚ ಸುದೀಪ್ ಬಹಿರಂಗಗೊಳಿಸ್ತಾರಾ, ಒಬ್ಬರು ಇಲ್ಲ ಇಬ್ಬರು ಎಲಿಮಿನೇಟ್ ಆಗ್ತಾರಾ ಅನ್ನೋ ಕ್ಯೂರಿಯಾಸಿಟಿ ಕೂಡ ಎಲ್ಲೆಡೆ ಹೆಚ್ಚಾಗಿದೆ. ಬಿಗ್ ಬಾಸ್ ಫಿನಾಲೆಗೆ ಟಿಕೆಟ್ ಪಡೆಯಲೇಬೇಕು ಅಂತ ಮನೆಯೊಳಗೆ ಇರುವ 9 ಮಂದಿ ಸದಸ್ಯರು ಸಿಕ್ಕಾಪಟ್ಟೆ ನಾ ಮುಂದು ತಾ ಮುಂದು ಅಂತ ಜಿದ್ದಿ ಫೈಟ್ ನಡೆಸ್ತಿದ್ರು. ಮುಂದು ಅಂತ ಜಿದ್ದಿ ಫೈಟ್ ನಡೆಸಿದ್ರು. ಅವರಲ್ಲಿ ಒಬ್ಬರಿಗೆ ಟಿಕೆಟ್ ಸಿಕ್ಕಿದೆ. ಆ ಸ್ಪರ್ಧಿ ಇನ್ನು ಈ ವಾರ ಸೇಫ್ ಝೋನ್ ನಲ್ಲಿ ಇದ್ದಾರೆ. ಹಾಗಿದ್ರೆ 5 ಮಂದಿಯಲ್ಲಿ ಈ ಬಾರಿ ಮನೆಯಿಂದ ಹೊರಗೆ ಬರೋದು ಯಾರು ಅನ್ನೋದನ್ನ ಕಾದು ನೋಡ್ಬೇಕು. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಪಡೆದಿದ್ದ ಹನುಮಂತು ನೋಡುಗರ ಮನಸ್ಸನ್ನ ಗೆದ್ದಿದ್ದಾರೆ. ಇದ್ದಿದ್ದನ್ನ ಇದ್ದಂಗೆ ನೇರವಾಗಿ ಮಾತನಾಡ್ತಾರೆ. ತನ್ನ ಮಾತು ಮತ್ತು ಹಾಡಿನ ಮೂಲಕ ಮನೆಯೊಳಗಿರುವ ಕಂಟೆಸ್ಟ್ ಗಳನ್ನ ಕೂಡ ತನ್ನತ್ತ ಸೆಳೆದಿದ್ದಾರೆ. ಟಾಸ್ಕ್ ಗಳಲ್ಲೂ ಹನುಮಂತ ಮುಂದಿದ್ರು. ಅದರಲ್ಲೂ ಫಿನಾಲೆಗೆ ಟಿಕೆಟ್ ಪಡೆಯುವ ಟಾಸ್ಕ್ಗಳಲ್ಲಿ ಹನುಮಂತ ಆಕ್ಟಿವ್ ಆಗಿ ಭಾಗವಹಿಸಿ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಫಿನಾಲೆವರೆಗೂ ಪ್ರವೇಶ ಮಾಡಿದ ಕನ್ನಡ ಮೊದಲ ಸ್ಪರ್ಧಿ ಎನಿಸಿಕೊಂಡಿದ್ದಾರೆ. ಈ ವಾರ ಬಿಗ್ ಬಾಸ್ ಕನ್ನಡ 11 ರೋಚಕ ಹಂತ ತಲುಪಿದೆ. ಫಿನಾಲೆ ಟಿಕೆಟ್ಗೆ ಶ್ರಮ ವಹಿಸಿದ್ದ 9 ಮಂದಿಯಲ್ಲಿ 5 ಮಂದಿ ಈ ವಾರ ಮನೆಯಿಂದ ಹೊರ ಹೋಗುವವರ ಪಟ್ಟಿಯಲ್ಲಿದ್ದಾರೆ. ಅವರಲ್ಲಿ ಭವ್ಯ ಗೌಡ, ತ್ರಿವಿಕ್ರಮ್, ಮೋಕ್ಷಿತಾ, ಚೈತ್ರಾ ಕುಂದಾಪುರ ಹಾಗೂ ಧನ್ರಾಜ್ ಆಚಾರ್ ಇದ್ದಾರೆ. ಈ ವಾರ ಎಲಿಮಿನೇಷನ್ ಸೇಫ್ ಆದವರು ಉಗ್ರಂ ಮಂಜು, ಗೌತಮಿ ಹಾಗೂ ರಜತ್. ಈ ವಾರ ರಜತ್ ಕ್ಯಾಪ್ಟನ್ ಆಗಿದ್ದರಿಂದ ಸೇಫ್ ಆಗಿದ್ದಾರೆ. ಇನ್ನು ಉಗ್ರಂ ಮಂಜು ಹಾಗೂ ಗೌತಮಿ ಜಾಧವ್ ಇಬ್ಬರು ಚೆನ್ನಾಗಿ ಆಟ ಆಡಿದ್ರಿಂದ ಅವರು ಕೂಡ ಸೇಫ್ ಆಗಿದ್ದಾರೆ. ಒಟ್ನಲ್ಲಿ ಫೈನಲ್ಗೆ 5 ಮಂದಿ ಸೆಲೆಕ್ಟ್ ಆಗಿದ್ದಾರೆ. ಈಗಾಗಲೇ 9 ಮಂದಿಯಲ್ಲಿ ಹನುಮಂತ ಫೈನಲ್ಗೆ ಎಂಟ್ರಿ ಕೊಟ್ಟಾಗಿದೆ. ಇನ್ನು 4 ಮಂದಿಯ ಫಿನಾಲೆ ಎಂಟ್ರಿ ಕೊಡಬೇಕು. ಹೀಗಾಗಿ ಈ ವಾರ ಇಬ್ಬರನ್ನ ಎಲಿಮಿನೇಟ್ ಮಾಡುವ ಸಾಧ್ಯತೆ ಇದೆ. ಆದರೆ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಎಂಬ ಪ್ರಶ್ನೆಗೆ ಉತ್ತರ ಸಿಗಲಿದೆ. ನೋಡ್ತಾ ಇರಿ BNTV ಕನ್ನಡ, ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.